ಫ್ರೆಂಡ್ಸ್, ನಾನು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಬಂದ್ಬಿಟ್ಟು ನನಗೆ ಕಾಪಿರೈಟ್ ಬಂದಿದೆ. ಓಕೆನಾ, ಅದೇನಿಗೆ ಬಂದಿದೆ ಅಂದರೆ, ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಫಾರ್ ಎಕ್ಸಾಂಪಲ್ಗೆ ಒಂದು ಚಾನಲ್ನ ತೋರಿಸ್ತಿದ್ದೆ. ಅದರಲ್ಲಿ ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ಅದರಲ್ಲಿ ಬ್ಯಾಕ್ಗ್ರೌಂಡ್ ಏನಿತ್ತು, ಸಾಂಗ್ ಪ್ಲೇ ಇತ್ತು. ಆ ಸಾಂಗ್ ಪ್ಲೇ ಆಗಿರೋದ್ರಿಂದ ಏನಾಗಿದೆ, ನನಗೆ ಕಾಪಿರೈಟ್ ಬಂದಿದೆ. ಓಕೆನಾ, ಹಾಗಾಗಿ ನಾನು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನಾನು. ಕಾಪಿರೈಟ್ ಬಂದರೆ ನೀವು ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾವತ್ತು ಕಾಪಿರೈಟ್ ಬಂದರೆ ನೀವು ಅದನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೋದು, ವಿಡಿಯೋನ ಯಾವುದೇ ರೀತಿ ಡಿಲೀಟ್ ಮಾಡ್ದಲೆ ನೀವು ಯಾವ ರೀತಿ ಕಾಪಿರೈಟ್ನ ರಿಮೂವ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಯಾವ ರೀತಿ ಮಾಡ್ಬೋದು ಅಂದರೆ, ವೈಟಿ ಸ್ಟುಡಿಯೋದಲ್ಲೇ ಹೋಗ್ಬಿಟ್ಟು ಏನು ಮಾಡ್ಬೋದು, ಆ ಸಾಂಗ್ನ ಮ್ಯೂಟ್ ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಕಾಪಿರೈಟ್ ಬರಲ್ಲ. ಕಾಪಿರೈಟ್ ಏನಾಗುತ್ತೆ, ರಿಮೂವ್ ಆಗಿಬಿಡುತ್ತೆ ನಿಮ್ಮದು. ಓಕೆನಾ, ಡೈರೆಕ್ಟಾಗಿ ಕಾಪಿರೈಟ್ ಬಂತು ಅಂತ ಹೇಳ್ಬಿಟ್ಟು ವಿಡಿಯೋನ ನೀವು ಡಿಲೀಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ಅದೇ ವಿಡಿಯೋನ ರಿಟರ್ನ್ ಹಾಕಿದ್ರೆ ಅದಕ್ಕೆ ನಿಮಗೆ ವ್ಯೂಸೇ ಬರಲ್ಲ. ಒಂದ್ಸಲ ರಿಮೂವ್ ಆಗಿ ಡಿಲೀಟ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಹಾಕಿದಾಗ ನಿಮಗೆ ಅದರಿಂದ ವ್ಯೂಸ್ ಕೂಡ ಬರಲ್ಲ. ಹಾಗಾಗಿ ನೀವೇನು ಮಾಡ್ಬೋದು, ಈಸಿಯಾಗಿ ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಕಾಪಿರೈಟ್ನ ರಿಮೂವ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಓಕೆನಾ, ಹಾಗಿದ್ರೆ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂದೊಂದು ವಿಡಿಯೋಗೆ ಬಂದ್ಬಿಟ್ಟು ಕಾಪಿರೈಟ್ ಬಂದಿದೆ. ಜಸ್ಟ್ ಈಗ ಈ ಕಾಪಿರೈಟ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಕೆನಾ, ತುಂಬ ಜನ ಟೆನ್ಷನ್ ಆಗಿಬಿಟ್ಟು ಏನು ಮಾಡ್ತೀರಾ, ಡೈರೆಕ್ಟಾಗಿ ವಿಡಿಯೋನೇ ಡಿಲೀಟ್ ಮಾಡಿಬಿಡ್ತೀರಾ. ಈ ರೀತಿ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಿಮ್ಮದು ಸುಮ್ಮನೆ ಕಷ್ಟಪಟ್ಟು ಮಾಡಿದಂಥ ವಿಡಿಯೋದಲ್ಲಿ ಏನಾದರೂ ಸಾಂಗ್ ಏನಾದರೂ ಬಂದುಬಿಟ್ಟು ಕಾಪಿರೈಟ್ ಬಂತು ಅಂತ ಹೇಳ್ಬಿಟ್ಟು ನೀವು ಡಿಲೀಟ್ ಮಾಡಿಬಿಡ್ತೀರಾ. ಇದಕ್ಕೆ ಜಸ್ಟ್ ಒಂದು ಸೊಲ್ಯೂಷನ್ ಏನಿದೆ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ವಿಡಿಯೋ ಕೆಳಗಡೆ ಇಲ್ಲಿ ಕಾಪಿರೈಟ್ ಅಂತ ಏನು ಬಂದಿದೆ ಅಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಬ್ಲಿಕ್ ಕೆಳಗಡೆ ಕಾಪಿರೈಟ್ ಬಂದಿದೆ ಅಲ್ವಾ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇದು ಬರುತ್ತೆ. ಇಲ್ಲಿ ರಿವ್ಯೂ ಇಶ್ಯೂಸ್ ಅಂತ ಇದೆ. ಏನು ರಿವ್ಯೂ ಅಂದರೆ, ನಮ್ಮದು ಏನಾಗಿದೆ ಅಂತ ನೋಡ್ಬೋದು ನಾವಿಲ್ಲಿ. ಈಗ ನನ್ನ ವೀಡಿಯೋದಲ್ಲಿ ಬಂದುಬಿಟ್ಟು 259 ಮಿನಿಟ್ಸ್ ಆದಮೇಲೆ ಅಲ್ಲಿ ಬಂದುಬಿಟ್ಟು ನನಗೆ ಸಾಂಗನ್ನು ಆ್ಯಡ್ ಮಾಡಿದ್ದೀನಲ್ವ. ಯೂಟ್ಯೂಬಿಗೆ ಹೋಗ್ಬಿಟ್ಟು ಒಂದು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಒಂದು ಸಾಂಗನ್ನು ತೋರಿಸಿದ್ದೀನಿ. ಹಾಗಾಗಿ ನನಗೇನು ಆಗಿದೆ, ಕಾಪಿರೈಟ್ ಬಂದಿದೆ. ಸಾಂಗ್ ತುಂಬ ಲೆಂತಿ ತನಕ ನಾನೇನು ಮಾಡಿದ್ದೀನಿ, ಅದರಲ್ಲಿ ಶೋ ಮಾಡಿದ್ದೀನಿ. ಹಾಗಾಗಿ ಇದನ್ನು ಯಾವ ರೀತಿ ರಿಮೂವ್ ಮಾಡೋದಂದರೆ, ಈಗ ಇಲ್ಲೇನು ಮಾಡಬೇಕಂದ್ರೆ, ನಾವು ವಾಟ್ ಹ್ಯಾಪನ್ಡ್ ಅಂತ ಇದೆಯಲ್ವ, ಅದ್ರ ಕೆಳಗಡೆ ಆಡಿಯೋ ಸಿಂಬಲ್ ಕಾಣಿಸ್ತಿದೆಯಲ್ವ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ, ಯಾವ ಸಾಂಗು ಮತ್ತು ಕಂಟೆಂಟ್, ಓನರ್, ಟಿಪ್ಸ್, ಮ್ಯೂಸಿಕ್ ಇದೆಲ್ಲ ಇದೆ. ಓಕೆನಾ, ಅವ್ರ ಓನರ್ಸ್ದು. ಈ ಕಾಪಿರೈಟ್ನ ನೀವು ಹಾಗೆ ಇಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ಮಾನಿಟೈಸೇಷನ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಏನಕ್ಕಂದರೆ, ಮಾನಿಟೈಸೇಷನ್ ಟೈಮಲ್ಲಿ ಇವಾಗ ತುಂಬಾ ನ್ಯೂ ಆಗಿರುವಂತಹ ಒಂದೊಂದು ಅಪ್ಡೇಟ್ಸ್ಗಳು ಬರ್ತಿರೋದ್ರಿಂದ ಮುಂದೆ ಹೋಗಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿಬಿಟ್ಟಷ್ಟೇ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಈ ಸಾಂಗ್ ಅವ್ರದ್ದು ಏನಿದೆ ಅಲ್ವಾ, ಈ ಸಾಂಗಿಂದ ಓನರ್ ಅವರಿಗೆ ನಿಮ್ಮ ಅಮೌಂಟ್ ಏನಿದೆ ಅದು ಅವ್ರಿಗೆ ಹೋಗಿಬಿಡುತ್ತೆ. ಈ ವಿಡಿಯೋದಿಂದ ನನಗೆ ಅಮೌಂಟ್ ಬರುತ್ತಲ್ವ, ಅದು ನನಗೆ ಸಿಗಲ್ಲ. ಈ ಓನರ್ ಯಾರಿದ್ದಾರೆ ಅವರಿಗೆ ಹೋಗಿಬಿಡುತ್ತೆ ಈ ಸಾಂಗ್ ಬಂದಿರೋದ್ರಿಂದ. ಓಕೆನಾ, ಹಾಗಾಗಿ ಇದನ್ನು ರಿಮೂವ್ ಮಾಡ್ಕೊಳ್ಳೋದು ಬೆಸ್ಟ್. ಓಕೆನಾ, ಈಗ ನಾವು ಇಲ್ಲೇನು ಮಾಡಬೇಕು, ಈ ರೀತಿ ಒಂದು ಆಪ್ಷನ್ ಬರ್ತಿದೆ ಅಲ್ವಾ, ಇಲ್ಲಿ ಆಪ್ಷನ್ ದಟ್ ಯು ಕ್ಯಾನ್ ಟಾಕ್ ಅಂತ ಇದೆ. ಜಸ್ಟ್ ಈಗ ಏನು ಮಾಡಬೇಕಂದ್ರೆ, ನಾವಿಲ್ಲಿ ಎರೇಸ್ ಸಾಂಗ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಎರೇಸ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮದು ಎಲ್ಲಿ ಸಾಂಗ್ ಬಂದಿದೆ, ಕಾಪಿರೈಟ್ ನಮಗೆ ಇಶ್ಯೂ ಎಲ್ಲಿ ಬಂದಿದೆ ಅಲ್ಲಿಗೆ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಇದನ್ನು ಈ ರೀತಿ ಕೂರಿಸ್ಕೊಂಡು ಇಲ್ಲಿ ಎರೇಸ್ ಸಾಂಗ್ ಅಂತಿದೆಯಲ್ವಾ, ಇದ್ರ ಕೆಳಗಡೆ ಮ್ಯೂಟ್ ಆಲ್ ಸೌಂಡ್ಸ್ ಅಂತ ಸೆಕೆಂಡ್ ಆಪ್ಷನ್ ಇದೆಯಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ತೋರಿಸ್ತಿದೆ ನೋಡಿ, ಇಲ್ಲಿ ತೋರಿಸ್ತಿದೆ ನೋಡಿ, ನನಗೆ 259ಇಂದ 313 ತನಕ ನನಗೆ ಈ ಸಾಂಗ್ ಆ್ಯಡ್ ಆಗಿದೆ ಅಲ್ವಾ. ಹಾಗಾಗಿ ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಮ್ಯೂಟ್ ಮಾಡಿಬಿಟ್ಟು ಸೇವ್ ಮಾಡಿ ಕನ್ಫರ್ಮ್ ಚೇಂಜಸ್ ಅಂತ ಹಾಕ್ತಾ ಇದ್ದೀನಿ. ಓಕೆನಾ, ಈ ರೀತಿ ಮಾಡೋದ್ರಿಂದ ನಮ್ಮದು ಕಾಪಿರೈಟ್ ಇಶ್ಯೂ ಏನಿದೆ ಅಲ್ವಾ, ಕಾಪಿರೈಟ್ ಬಂದಿರೋದು, ಕಾಪಿರೈಟ್ ಕ್ಲೈಮ್ದು ಏನಾಗುತ್ತೆ, ನಮಗೆ ಬೇಗನೆ ರಿಮೂವ್ ಆಗುತ್ತೆ. ಈಗ ನಂದು ಬಂದುಬಿಟ್ಟಿದ್ದು ನೋಡಿ, ವಿಡಿಯೋ ಎಡಿಟಿಂಗ್ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ. ಈಗ ಇದು ಬಂದುಬಿಟ್ಟು ನಮಗೇನಾಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ನಮಗೆ ಈ ಅಪ್ಡೇಟು ಸರಿಯಾಗಿ ಬರುತ್ತೆ. ಓಕೆನಾ, ಈಗ ನೋಡೋಣ ನಾವು ಕಾಪಿರೈಟ್ ಕ್ಲೇಮ್ ಎಷ್ಟೊತ್ತಾದಮೇಲೆ ಹೋಗುತ್ತೆ ಅಂತ. ಓಕೆನಾ, ನಾನು ನಿಮಗೆ ತೋರಿಸ್ತೀನಿ. ಚೆಕ್ಕಿಂಗ್ ಅಂತ ಇದೆ, ಕ್ವಾಲಿಟಿ ಎಡಿಟ್ ಪ್ರೊಸೆಸಿಂಗ್ ಅಂತಿದೆ, ರಿಸ್ಟ್ರಿಕ್ಷನ್ ಚೆಕ್ಕಿಂಗ್ ಆಗ್ತಿದೆ. ಓಕೆನಾ, ಇಲ್ಲಿ ನೋಡಿ, ನಾನು ನಿಮಗೆ ಲೈವ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಏನಕ್ಕಂದರೆ, ನಾನು ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಹೋದಾಗ ಕಮೆಂಟಿಗೆ ರಿಪ್ಲೈ ಕೂಡ ಆಗ್ತಿರ್ಲಿಲ್ಲ. ಇದು ಏನು ಪ್ರಾಬ್ಲಮ್ ಅಂತ ನೋಡಿದ್ರೆ ಕಾಪಿರೈಟ್ ಬಂದುಬಿಟ್ಟಿತ್ತು. ಈಗ ಇಲ್ಲಿ ಚೇಂಜ್ ಆಗ್ತಿದೆ ಈಸಿಯಾಗಿ. ಇದನ್ನು ಈ ರೀತಿ ನೀವು ಈಸಿಯಾಗಿ ಚೇಂಜ್ ಮಾಡ್ಕೊಳ್ಬೋದು. ಕಾಪಿರೈಟ್ ಬಂದರೆ ನೀವೇನಾದರೂ ಸಾಂಗ್ ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಇದ್ಬಿಟ್ಟು ಏನಾದರೂ ಬಂದ್ರೂ ಈ ಇಶ್ಯೂ ಆಗುತ್ತೆ. ಓಕೆನಾ, ಇದಕ್ಕೇನು ಹೆದರ್ಕೋಬೇಕಾಗಂತಿಲ್ಲ. ಈಸಿಯಾಗಿ ಈ ರೀತಿ ನೀವು ಚೇಂಜ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಈಗ ನಾನು ಈ ಕಾಪಿರೈಟ್ ಅಂತ ಏನಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಶೋ ಮಾಡ್ತೀನಿ ಪ್ರೂಫ್ಗಾಗಿ. ಈಗ ಚೆಕಿಂಗ್ ತಗೊಳ್ತಾ ಇದೆ. ಚೆಕಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ, ನನಗೆ ಯಾವುದೇ ರೀತಿ ಕಾಪಿರೈಟ್ ತೋರಿಸ್ತಿಲ್ಲ. ಏನಕ್ಕಂದರೆ ಇವಾಗ ಸ್ವಲ್ಪ ಪ್ರೊಸೆಸಿಂಗ್ ತಗೊಳ್ತಿದೆ. ಪ್ರೊಸೆಸಿಂಗ್ ಆದಮೇಲೆ ಇದು ಬಂದುಬಿಟ್ಟು ರಿಮೂವ್ ಆಗುತ್ತೆ. ಹಾಗಾಗಿ ಓಕೆನಾ,
ನೋಡಿದ್ರಲ್ಲ ಈ ರೀತಿ ನೀವು ಈಸಿಯಾಗಿ ಇದನ್ನು ಕೂಡ ರಿಮೂವ್ ಮಾಡ್ಕೊಳ್ಬೋದು. ಈಗ ನೋಡಿ ನನ್ನ ವೀಡಿಯೋದಲ್ಲಿ ಏನು ಕಾಪಿರೈಟ್ ಬಂದಿತ್ತಲ್ವ ಅದು ಕೂಡ ರಿಮೂವ್ ಆಯಿತು. ಈಗ ನೀವು ಕೂಡ ಈಸಿಯಾಗಿ ಈ ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ಕಾಪಿರೈಟ್ ಬಂದರೆ ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ಓಕೆನಾ? ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ನೀವೇನಾದರೂ ನಾನು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ ಫ್ರೆಂಡ್ಸ್, ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.